Dear friends, I am going to deliver lecture on law, meaning and nature of law. State means people organize for law within a definite territory. That means in every state there is a law in order to regulate the behavior of its subjects. Law is nothing but common rules of conduct which guide human behavior in society. In the past, these rules and regulations were unwritten, and the sanction behind them was social approval or disapproval. After the origin of the state, these rules were given the name of political laws, and they are enforced by the authority of the state with a coercive power. Sovereignty is the essence of the state, law is the essence of sovereignty, and justice is the essence of law. The state acts through the vehicle of sovereignty. Sovereignty can be expressed itself in and through law. The basis of administration is law. The state maintains peace and order in society through law because it is a legal organization. The word law is derived from Old Teutonic root lag, which means something which is uniform. The laws of physical science differ from the laws of social sciences. In social science, law refers to the rules which regulate human conduct. Law is the hallmark of the state. Political laws are created by the state and its violation is met with severe punishment. ಸರಕಾರದ ಅಧಿಕಾರದ ಮೂಲಕ ಸಾರ್ವತ್ರಿಕ ನಿಯಮಗಳಾಗಿ ಖಚಿತ ರೂಪ ಮತ್ತು ಮಾನ್ಯತೆಯೊಂದಿಗೆ ಅಸ್ತಿತ್ವಕ್ಕೆ ಬಂದ ಜನರ ಸುವ್ಯವಸ್ಥಿತ ಆಚಾರ ವಿಚಾರಗಳ ಭಾಗವೇ ಕಾನೂನುಗಳಾಗಿವೆಂದು ವುಡ್ರೋ ವಿಲ್ಸನ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯವೆಂದರೆ ನಿರ್ದಿಷ್ಟ ಭೂಪ್ರದೇಶದಲ್ಲಿ ಶಾಸನಕ್ಕಾಗಿ ಸಂಘಟಿತವಾದ ಜನ ಎಂದು ವುಡ್ರೋ ವಿಲ್ಸನ್ ವ್ಯಾಖ್ಯಾನಿಸಿದ್ದಾರೆ. ರಾಜ್ಯದ ಪರಮಾಧಿಕಾರವನ್ನು ಚಲಾಯಿಸಲು ಮುಖ್ಯ ಸಾಧನವೇ ಕಾನೂನಾಗಿದೆ. ಕಾನೂನು ರಾಜ್ಯದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಜಾರಿಗೊಳಿಸುತ್ತದೆ. ಜನಕಲ್ಯಾಣ, ಅಭಿವೃದ್ಧಿ ಕಾರ್ಯಗಳು, ಸಾಮಾಜಿಕ ನ್ಯಾಯ ಸುಧಾರಣೆಗಳು ಕಾನೂನಿನ ಮೂಲಕವೇ ಸಾಕಾರಗೊಳ್ಳುತ್ತವೆ. ಮೆಕೈವರ್ ರವರು ಕಾನೂನಿಲ್ಲದೆ ಸುವ್ಯವಸ್ಥೆ ಇರುವುದಿಲ್ಲ, ಸುವ್ಯವಸ್ಥೆ ಇಲ್ಲದಿದ್ದರೆ ಜನ ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕೆಂಬುದನ್ನು ತಿಳಿಯದೆ ನಶಿಸಿ ಹೋಗುತ್ತಾರೆ ಎಂದಿರುವುದು ಈ ಅರ್ಥದಲ್ಲಿಯೇ. ಕಾನೂನನ್ನು ಆಂಗ್ಲ ಭಾಷೆಯಲ್ಲಿ ಲಾ ಎನ್ನುತ್ತೇವೆ. ಈ ಲಾ ಎಂಬ ಶಬ್ದವು ಹಳೆಯ ಟ್ಯುಟಾನಿಕ್ ಮೂಲದ ಲ್ಯಾಗ್ ಎಂಬ ಪದದಿಂದ ಹುಟ್ಟಿಕೊಂಡಿದೆ. ಲ್ಯಾಗ್ ಪದದ ಮೂಲ ಅರ್ಥ ವಿಷಯವನ್ನು ಸ್ಥಿರಪಡಿಸು, ಗಟ್ಟಿಯಾಗಿ ಜೋಡಿಸಲ್ಪಟ್ಟ, ಸಮಾನತೆ ಹೊಂದಿದ ಎಂಬುದಾಗಿದೆ. ಮಾನವನ ವರ್ತನೆಯನ್ನು ಅಥವಾ ನಡವಳಿಕೆಯನ್ನು ಅಧಿಕಾರದ ಮೂಲಕ ನಿಯಂತ್ರಿಸುವ ನಿಯಮಗಳೇ ಕಾನೂನು. ಕಾನೂನನ್ನು ವಿವಿಧ ರೀತಿಯಲ್ಲಿ ಪ್ರಯೋಗಿಸಲಾಗಿದೆ. ಉದಾಹರಣೆಗೆ ಸಾಮಾಜಿಕ ಕಾನೂನು, ನೈತಿಕ ಕಾನೂನು, ವೈಜ್ಞಾನಿಕ ಕಾನೂನು, ಪ್ರಾಕೃತಿಕ ಕಾನೂನು,
ರಾಜಕೀಯ ಕಾನೂನು ಇತ್ಯಾದಿ. ಗೆಟಲ್ ಎಂಬಾತನ ಪ್ರಕಾರ ರಾಜಕೀಯ ಕಾನೂನುಗಳು ರಾಜ್ಯದ ಅಧಿಕಾರದಿಂದ ಸೃಷ್ಟಿಸಲ್ಪಡುತ್ತದೆ ಮತ್ತು ಜಾರಿಗೊಳಿಸಲ್ಪಡುತ್ತವೆ ಮತ್ತು ಅವುಗಳ ಉಲ್ಲಂಘನೆಗೆ ರಾಜಕೀಯವಾಗಿ ನಿರ್ಧರಿಸಿದ ಮತ್ತು ಅನ್ವಯಿಸಿದ ದಂಡವು ವಿಧಿಸಲ್ಪಡುತ್ತದೆ. ಕಾನೂನಿನ ವ್ಯಾಖ್ಯೆಗಳು. ಜಾನ್ ಆಸ್ಟಿನ್ ಪ್ರಕಾರ ಶ್ರೇಷ್ಠ ವ್ಯಕ್ತಿಯು ಕನಿಷ್ಠ ವ್ಯಕ್ತಿಗೆ ನೀಡುವ ಆಜ್ಞೆಯೇ ಕಾನೂನು. ಅಕಾರ್ಡಿಂಗ್ ಜಾನ್ ಆಸ್ಟಿನ್, law is nothing but a command given by a superior to an inferior. ಪ್ರೊಫೆಸರ್ ಹಾಲಂಡ್ ಪ್ರಕಾರ a law is a general rule of external action enforced by a sovereign authority. ಅಂದರೆ ರಾಜಕೀಯ ಪರಮಾಧಿಕಾರವು ಜಾರಿಗೆ ತರುವ ಮಾನವನ ಬಾಹ್ಯ ಚಟುವಟಿಕೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ನಿಯಮವೇ ಕಾನೂನು. ಅಕಾರ್ಡಿಂಗ್ ಟು ಮೆಕೈವರ್, ದ ಲಾ ಆಫ್ ದ ಸ್ಟೇಟ್ alone is coercive. ಆಕ್ಸ್ಫರ್ಡ್ ಇಂಗ್ಲಿಷ್ ಡಿಕ್ಷನರಿ ಪ್ರಕಾರ ಅಧಿಕಾರದ ಮೂಲಕ ಹೇರಲ್ಪಟ್ಟ ನಡತೆಯ ನಿಯಮಗಳೇ ಕಾನೂನು. ಮುಂದುವರಿದು ಕಾನೂನಿನ ಸ್ವರೂಪ ಮತ್ತು ಲಕ್ಷಣಗಳು. ಈ ಮೇಲಿನ ಕಾನೂನಿನ ವ್ಯಾಖ್ಯಾನಗಳನ್ನು ಗಮನಿಸಿದಾಗ ಈ ಕೆಳಗಿನಂತೆ ನಾವು ಕಾನೂನಿನ ಲಕ್ಷಣಗಳನ್ನು ಪಟ್ಟಿ ಮಾಡಬಹುದು. ನೇಚರ್ ಆಫ್ ಲಾ. ಫಸ್ಟ್ ಒನ್, ಓನ್ಲಿ ಇನ್ ಎ ಆರ್ಗನೈಸ್ಡ್ ಸೊಸೈಟಿ ಲಾಸ್ ರೆಗ್ಯುಲೇಟ್ ಹ್ಯೂಮನ್ ಕಾಂಡಕ್ಟ್. ಒಂದು ಸಂಘಟಿತ ಸಮಾಜದಲ್ಲಿ ಇಂದು ಕಾನೂನು ಮಾನವನ ನಡತೆಯನ್ನು, ವರ್ತನೆಯನ್ನು ನಿಯಂತ್ರಿಸುತ್ತದೆ. ಎರಡನೇದು, ಲಾ ಈಸ್ ಯೂನಿವರ್ಸಲಿ ಆಪ್ಲಿಕೇಬಲ್ ವಿದಿನ್ ದ ಸ್ಟೇಟ್. ಅಂದರೆ ಕಾನೂನುಗಳು ಸಾರ್ವತ್ರಿಕ ನಿಯಮಗಳಾಗಿವೆ, ಸರ್ವವ್ಯಾಪ್ತಿಯನ್ನು ಹೊಂದಿವೆ. ಇವುಗಳು ರಾಜ್ಯದ ಎಲ್ಲ ಜನರು ಹಾಗೂ ಅವರ ಸಂಘ ಸಂಸ್ಥೆಗಳಿಗೆ ಅನ್ವಯಿಸುತ್ತವೆ. ಮೂರನೇದು, ಲಾ ಈಸ್ ಎನಾಕ್ಟೆಡ್ ಆ್ಯಂಡ್ ಎನ್ಫೋರ್ಸ್ ಬೈ ದ ಸ್ಟೇಟ್ ಆ್ಯಂಡ್ ಇಟ್ಸ್ ವಯೋಲೇಷನ್ ಈಸ್ ಸಿವಿಯರ್ಲಿ ಡೆಲ್ಟ್ ವಿತ್. ಅಂದರೆ ಕಾನೂನಿನ ಉಲ್ಲಂಘನೆಗೆ ಶಿಕ್ಷೆಯನ್ನು ನೀಡಲಾಗುತ್ತದೆ. ನಾಲ್ಕನೇದು, ಲಾಸ್ ಆರ್ ಡೆಫಿನೆಟ್ ಆ್ಯಂಡ್ ಪ್ರಿಸೈಸ್ಲಿ ರಿಟನ್. ಅಂದರೆ ಕಾನೂನು ಲಿಖಿತ ರೂಪದಲ್ಲಿದ್ದು ನಿರ್ದಿಷ್ಟವೂ ಸ್ಪಷ್ಟವೂ ಆಗಿರುತ್ತದೆ. ಐದನೇದು, ದೇರ್ ವಿಲ್ ಬಿ ಒನ್ ಲಾ ವಿದಿನ್ ದ ಸ್ಟೇಟ್. ಒಂದು ದೇಶದಲ್ಲಿ ಎಲ್ಲರಿಗೂ ಒಂದೇ ಕಾನೂನು ಇರಲು ಸಾಧ್ಯ. ಆರನೇದು, ಲಾ ಈಸ್ ದ ಎಕ್ಸ್ಪ್ರೆಷನ್ ಆಫ್ ದ ವಿಲ್ ಆಫ್ ದ ಸ್ಟೇಟ್. ರಾಜ್ಯದ ಇಚ್ಛೆಯು ಕಾನೂನಿನ ರೂಪದಲ್ಲಿ ಪ್ರಕಟಗೊಂಡಿದೆ. ಕಾನೂನು ರಾಜ್ಯದ ಆಶಯವನ್ನು ಬಿಂಬಿಸುತ್ತದೆ ಮತ್ತು ಈ ಆಶಯವು ರಾಜ್ಯದ ಪರಮಾಧಿಕಾರದ ಅಂತಸ್ತಿನ ಸೂಚನೆಯಾಗಿದೆ. ಸೆವೆಂತ್ ಒನ್, ನೋ ಒನ್ ಈಸ್ ಎಕ್ಸಮ್ಟೆಡ್ ಫಾರ್ ದ ವೈಲೇಷನ್ ಆಫ್ ಲಾ. ಯಾರೂ ಕೂಡ ನೆಲದ ಕಾನೂನಿಗಿಂತ ಶ್ರೇಷ್ಠರಲ್ಲ. ಉದಾಹರಣೆಗೆ ಜಸ್ಟಿಸ್ ಕುಕ್ ಅವರು ಹೇಳ್ತಾರೆ, ಬಿ ಸೋ ಎವರ್ ಹೈ ದ ಲಾ ಈಸ್ ಅಬವ್ ಯು. ಎಂಟನೇದಾಗಿ, ಲಾಸ್ ಹ್ಯಾವ್ ದ ಬ್ಯಾಕಿಂಗ್ ಆಫ್ ದ ಸ್ಟೇಟ್. ಅಂದರೆ ಕಾನೂನುಗಳು ರಾಜ್ಯದ ವಿಧಿಬದ್ಧ ಅಧಿಕಾರದಿಂದ ಬೆಂಬಲ ಪಡೆದಿವೆ. ಕೊನೆಯದಾಗಿ, ಲಾಸ್ ಆರ್ ಕನ್ಸರ್ನ್ ಓನ್ಲಿ ವಿತ್ ದ ಎಕ್ಸ್ಟರ್ನಲ್ ಆ್ಯಕ್ಷನ್ಸ್ ಆರ್ ಆ್ಯಕ್ಟಿವಿಟೀಸ್ ಆಫ್ ಮ್ಯಾನ್. ಕಾನೂನು ಮಾನವನ ಬಾಹ್ಯ ಚಟುವಟಿಕೆಗಳಿಗೆ ಸಂಬಂಧಿಸಿದ್ದು ಮಾನವನ ಬಾಹ್ಯ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ. ಕೊನೆಯದಾಗಿ, ಲಾ ಈಸ್ ದ ಸಿಂಬಾಲ್ ಆಫ್ ದ ಪ್ರೆಸೆನ್ಸ್ ಆಫ್ ಎ ಸಿವಿಲೈಸ್ಡ್ ಪೊಲಿಟಿಕಲ್ ಸಿಸ್ಟಮ್. ಅಂದರೆ
ಕಾನೂನು ಒಂದು ಸಭ್ಯ ನಾಗರಿಕ ಸಮಾಜದ ಇರುವಿಕೆಯ ಸಂಕೇತವಾಗಿದೆ. ಧನ್ಯವಾದಗಳು.